ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಬಗ್ಗೆ ಪಹಲ್ಗಾಮ್ ಸಂತ್ರಸ್ತರ ಪತ್ನಿಯರು, ಮಕ್ಕಳು, ಪೋಷಕರು ಏನ್ ಹೇಳಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಕೊನೆವರೆಗೂ ನೋಡಿ. ಸಮೀರ್ ಗುಹಾ ಪತ್ನಿ, ಪಶ್ಚಿಮ ಬಂಗಾಳ. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ಸಮೀರ್ ಗುಹಾ ಪ್ರಾಣ ಕಳ್ಕೊಂಡಿದ್ರು. ಇದೀಗ ಭಾರತ ಪ್ರತೀಕಾರ ತೀರಿಸಿಕೊಂಡ ಬೆನ್ನಲ್ಲೇ ಮಾತನಾಡಿರೋ ಸಮೀರ್ ಗುಹಾ ಪತ್ನಿ, ಇದು ಆಗಲೇಬೇಕಿತ್ತು. ಆದ್ರೆ 9 ಸ್ಥಳಗಳ ಮೇಲೆ ಮಾತ್ರವಲ್ಲ, ಇಡೀ ಪಾಕಿಸ್ತಾನದ ಮೇಲೆ ಆಗ್ಬೇಕಿತ್ತು. ಇಡೀ ಪಾಕಿಸ್ತಾನವನ್ನೇ ಉಡಾಯಿಸಬೇಕು, ಇಲ್ದಿದ್ರೆ ಪಹಲ್ಗಾಮ್ನಂತಹ ಘಟನೆ ಮತ್ತೆ ಸಂಭವಿಸಬಹುದು ಎಂದಿದ್ದಾರೆ. ಸಂತೋಷ್ ಜಗದಳೆ ಪತ್ನಿ, ಮಹಾರಾಷ್ಟ್ರ. ಪಹಲ್ಗಾಮ್ನಲ್ಲಿ ಮಹಾರಾಷ್ಟ್ರ ಮೂಲದ ಸಂತೋಷ್ ಜಗದಳೆ ಕೂಡ ಪ್ರಾಣ ಕಳ್ಕೊಂಡಿದ್ರು. ಇದೀಗ ಭಾರತದ ಪ್ರತೀಕಾರಕ್ಕೆ ಪ್ರತಿಕ್ರಿಯಿಸಿರೋ ಜಗದಳೆ ಪತ್ನಿ, ಭಯೋತ್ಪಾದಕರು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ್ದಕ್ಕೆ ಇದು ತಕ್ಕ ಉತ್ತರವಾಗಿದೆ. ಈ ಕಾರ್ಯಾಚರಣೆಯ ಹೆಸರು ಕೇಳಿದಾಗ ಕಣ್ಣಲ್ಲಿ ನೀರು ಬಂತು. ನಾವು ಸುಮ್ಮನೆ ಕೂರೋರಲ್ಲ ಅನ್ನೋದನ್ನ ಪ್ರಧಾನಿ ಮೋದಿ ತೋರಿಸಿಕೊಟ್ಟಿದ್ದಾರೆ ಎಂದಿದ್ದಾರೆ. ಸಂತೋಷ್ ಜಗದಳೆ ಮಗಳು ಮಾತನಾಡಿ, ಈ ಕಾರ್ಯಾಚರಣೆಯ ಹೆಸರು ಕೇಳಿ ಅಳು ಬಂತು. ಪಹಲ್ಗಾಮ್ನಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಕೊಟ್ಟ ನಿಜವಾದ ಗೌರವ ಇದಾಗಿದೆ ಅಂದ್ರು. ಪ್ರಶಾಂತ್ ಸತ್ಪತಿ ಪತ್ನಿ, ಒಡಿಶಾ. ಪಹಲ್ಗಾಮ್ನಲ್ಲಿ ಒಡಿಶಾ ಮೂಲದ ಅಕೌಂಟೆಂಟ್ ಪ್ರಶಾಂತ್ ಕುಮಾರ್ ಸತ್ಪತಿ ಕೂಡ ಪ್ರಾಣ ಕಳ್ಕೊಂಡಿದ್ರು. ಪತಿಯ ಸಾವನ್ನ ಕಣ್ಣೆದುರೆ ನೋಡಿದ ಪತ್ನಿ ಮಾತನಾಡಿ, ಪಹಲ್ಗಾಮ್ ಘಟನೆ ನಡೆದಿದ್ದು ಮಂಗಳವಾರ. ಶತ್ರು ಸಂಹಾರ ಕೂಡ ಮಂಗಳವಾರ ರಾತ್ರಿಯಿಂದ ಶುರುವಾಗಿದೆ. ಉಗ್ರರು ಹೇಗೆ ಧರ್ಮ ಹೇಳಿ ಹೊಡೆದರೋ ಅದೇ ತರ ನಾವು ಧರ್ಮ ಹೇಳಿ ಹೊಡಿತೀವಿ, ಅವರ ಮನೆಗೆ ನುಗ್ಗಿ ಹೊಡಿತೀವಿ ಎಂದಿದ್ದಾರೆ. ಶುಭಂ ದ್ವಿವೇದಿ ಪತ್ನಿ, ಉತ್ತರ ಪ್ರದೇಶ. ಪಹಲ್ಗಾಮ್ ದಾಳಿಯಲ್ಲಿ ಉತ್ತರ ಪ್ರದೇಶದ ಶುಭಂ ದ್ವಿವೇದಿ ಕೂಡ ಮೃತಪಟ್ಟಿದ್ರು. ಮದುವೆಯಾಗಿ 2 ತಿಂಗಳಿಗೆ ಗಂಡನನ್ನ ಕಳೆದುಕೊಂಡ ಪತ್ನಿ ಐಶ್ವರ್ಯ ಮಾತನಾಡಿ, ನನ್ನ ಗಂಡನ ಸಾವಿಗೆ ಸೇಡು ತೀರಿಸಿಕೊಂಡ ಪ್ರಧಾನಿ ಮೋದಿಗೆ ಧನ್ಯವಾದ. ನಮ್ಮ ಕುಟುಂಬ ಮೋದಿ ಮೇಲೆ ನಂಬಿಕೆ ಇಟ್ಟಿತ್ತು, ಆ ನಂಬಿಕೆಯನ್ನ ಉಳಿಸಿಕೊಂಡಿದ್ದಾರೆ. ನನ್ನ ಪತಿಯ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿದೆ ಎಂದಿದ್ದಾರೆ. ಶುಭಂ ದ್ವಿವೇದಿ ತಂದೆ ಮಾತನಾಡಿ, ಪಹಲ್ಗಾಮ್ ಘಟನೆ ಬಳಿಕ ಜನರ ನೋವು ಸಿಟ್ಟನ್ನ ಅರಿತು ಕಾರ್ಯಾಚರಣೆ ನಡೆಸಿದ ಭಾರತೀಯ ಸೇನೆ ಮತ್ತು ಪ್ರಧಾನಿ ಮೋದಿಗೆ ನನ್ನ ನಮಸ್ಕಾರಗಳು. ನಮ್ಮ ಮನಸ್ಸು ಈಗ ಹಗುರಗೊಂಡಿದೆ ಎಂದಿದ್ದಾರೆ. ಕೌಸ್ತುಬ್ ಗನ್ಬೋಟೆ ಪತ್ನಿ, ಮಹಾರಾಷ್ಟ್ರ. ಪಹಲ್ಗಾಮ್ನಲ್ಲಿ ಮಹಾರಾಷ್ಟ್ರದ ಕೌಸ್ತುಬ್ ಗನ್ಬೋಟೆ ಕೂಡ ಪ್ರಾಣ ಕಳ್ಕೊಂಡಿದ್ರು. ಇದಕ್ಕೆ ಪ್ರತೀಕಾರ ತೆಗೆದುಕೊಂಡ ಬಗ್ಗೆ ಮಾತನಾಡಿದ ಪತ್ನಿ, ಭಾರತೀಯ ಸೇನೆ ಒಳ್ಳೆ ಕೆಲಸ ಮಾಡಿದೆ. ಈ ಕಾರ್ಯಾಚರಣೆಗೆ ಸಿಂಧೂರ್ ಅಂತ ಹೆಸರಿಡೋ ಮೂಲಕ ಮಹಿಳೆಯರಿಗೆ ಗೌರವ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಮಂಜುನಾಥ್ ರಾವ್ ತಾಯಿ, ಕರ್ನಾಟಕ. ಪಹಲ್ಗಾಮ್ನಲ್ಲಿ ಕರ್ನಾಟಕದ ಶಿವಮೊಗ್ಗ, ಚಿಕ್ಕಮಗಳೂರು ಮೂಲದ ಮಂಜುನಾಥ್ ರಾವ್ ಕೂಡ ಪ್ರಾಣ ಕಳ್ಕೊಂಡಿದ್ರು. ಇದರ ಬೆನ್ನಲ್ಲೇ ಭಾರತ ತೆಗೆದುಕೊಂಡ ಪ್ರತೀಕಾರಕ್ಕೆ ಪ್ರತಿಕ್ರಿಯಿಸಿರೋ ಮಂಜುನಾಥ್ ರಾವ್ ತಾಯಿ, ನನ್ನ ಮಗನ ತ್ಯಾಗ ವ್ಯರ್ಥವಾಗ್ಲಿಲ್ಲ. ಪ್ರಧಾನಿ ಮೋದಿ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂದುಕೊಂಡಿದ್ವಿ, ಅದೇ ಥರ ಆಯ್ತು. ಸೇನೆಯವರು ಚೆನ್ನಾಗಿರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ. ವಿನಯ್ ನರ್ವಾಲ್ ತಂದೆ, ಹರಿಯಾಣ. ಪಹಲ್ಗಾಮ್ನಲ್ಲಿ ಭಾರತೀಯ ನೌಕಾಪಡೆ ಅಧಿಕಾರಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಕೂಡ ಮೃತಪಟ್ಟಿದ್ರು. ಭಾರತದ ಪ್ರತೀಕಾರಕ್ಕೆ ಪ್ರತಿಕ್ರಿಯಿಸಿರೋ ವಿನಯ್ರ ತಂದೆ, ಉಗ್ರರು ಇದನ್ನ ಯಾವತ್ತೂ ಮರೆಯಲ್ಲ. ಭವಿಷ್ಯದಲ್ಲಿ ಪಹಲ್ಗಾಮ್ನಂತಹ ದುಷ್ಕೃತ್ಯಕ್ಕೆ ಇಳಿಯೋ ಮುನ್ನ 100 ಬಾರಿ ಯೋಚನೆ ಮಾಡ್ತಾರೆ. ಆಪರೇಷನ್ ಸಿಂಧೂರ್ ಹೆಸರಿನಿಂದ 26 ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ಸಿಕ್ಕಿದೆ ಎಂದಿದ್ದಾರೆ. ವಿನಯ್ ನರ್ವಾಲ್ ತಾಯಿ ಮಾತನಾಡಿ, ನಮ್ಮ ಕುಟುಂಬ ಭಾರತೀಯ ಸೇನೆ ಜೊತೆ ಇದೆ. ಸೇನೆ ಹೀಗೆ ಮುಂದುವರಿಬೇಕು, ಸೇಡು ತೀರಿಸಿಕೊಳ್ತಾ ಇರಬೇಕು ಎಂದಿದ್ದಾರೆ. ಭರತ್ ಭೂಷಣ್ ತಂದೆ, ಕರ್ನಾಟಕ. ಪಹಲ್ಗಾಮ್ನಲ್ಲಿ ಕರ್ನಾಟಕದ ಹಾವೇರಿ ಮೂಲದ ಭರತ್ ಭೂಷಣ್ ಕೂಡ ಪ್ರಾಣ ಕಳ್ಕೊಂಡಿದ್ರು. ಇದೀಗ ಭಾರತದ ಪ್ರತೀಕಾರಕ್ಕೆ ಪ್ರತಿಕ್ರಿಯಿಸಿರೋ ಭರತ್ ಭೂಷಣ್ ತಂದೆ, ನನ್ನ ಮಗನ ಮೃತದೇಹವನ್ನ ತಂದ ಬಳಿಕ ಉಗ್ರ ಸಂಹಾರಕ್ಕೆ ಪ್ರಧಾನಿ ಮೋದಿ ಕ್ರಮ ಕೈಗೊಳ್ತಾರೆ ಅಂದುಕೊಂಡಿದ್ದೆ, ಅದೇ ರೀತಿ ಮಾಡಿದ್ದಾರೆ ಎಂದಿದ್ದಾರೆ. ಭರತ್ ಭೂಷಣ್ ಸಹೋದರ ಮಾತನಾಡಿ, ಮೊನ್ನೆ ನನ್ನ ಸಹೋದರನನ್ನ ಕಳ್ಕೊಂಡೆ, ಇವತ್ತು ಉಗ್ರರು ತಮ್ಮವರನ್ನ ಕಳ್ಕೊಂಡಿದ್ದಾರೆ. ಹೀಗಾಗಿ ಯಾರು ಕೂಡ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಬಾರದು, ಉಗ್ರರಿಗೆ ಬೆಂಬಲ ನೀಡಬಾರದು ಎಂದಿದ್ದಾರೆ. ಸೈಯದ್ ಆದಿಲ್ ಹುಸೇನ್ ಶಾ ತಂದೆ, ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ
ಪ್ರವಾಸಿಗರಿಗೆ ಕುದುರೆ ಸವಾರಿ ಮಾಡಿ ಜೀವನ ಸಾಗಿಸುತ್ತಿದ್ದ ಸೈಯದ್ ಆದಿಲ್ ಹುಸೇನ್ ಶಾ ಕೂಡ ಉಗ್ರ ದಾಳಿಯಲ್ಲಿ ಮೃತಪಟ್ಟಿದ್ರು. ಇದೀಗ ಇವರ ತಂದೆ ಪ್ರತಿಕ್ರಿಯಿಸಿ ಉಗ್ರರ ವಿರುದ್ಧ ಸೇಡು ತೀರಿಸಿಕೊಂಡ ಸೇನೆ ಮತ್ತು ಸರ್ಕಾರಕ್ಕೆ ಧನ್ಯವಾದ. ಈಗ ನಮಗೆ ನ್ಯಾಯ ಸಿಕ್ಕಿದೆ. ಭವಿಷ್ಯದಲ್ಲಿ ಯಾವುದೇ ಅಮಾಯಕ ಪ್ರವಾಸಿಗರ ಪ್ರಾಣ ಹೋಗದಿರಲಿ ಎಂದಿದ್ದಾರೆ. ಸೈಯದ್ ಆದಿಲ್ ಹುಸೇನ್ ಶಾರ ಸಹೋದರ ಮಾತನಾಡಿ, ಉಗ್ರರ ವಿರುದ್ಧ ಪ್ರಧಾನಿ ಮೋದಿ ಸೇಡು ತೀರಿಸಿಕೊಳ್ತಾರೆ ಅನ್ನೋ ನಂಬಿಕೆ ಇತ್ತು. ಭಯೋತ್ಪಾದನೆಯನ್ನ ಬೇರು ಸಮೇತ ಕಿತ್ತು ಹಾಕಬೇಕು ಎಂದಿದ್ದಾರೆ. ಎನ್ ರಾಮಚಂದ್ರನ್ ಮಗಳು ಕೇರಳ. ಪಹಲ್ಗಾಮ್ನಲ್ಲಿ ಕೇರಳ ಮೂಲದ ಎನ್ ರಾಮಚಂದ್ರನ್ ಕೂಡ ಮೃತಪಟ್ಟಿದ್ರು. ಇದೀಗ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಅವರ ಮಗಳು, ಇದು ಆಗುತ್ತೆ ಅನ್ನೋ ಗ್ಯಾರಂಟಿ ಇತ್ತು, ಆದ್ರೆ ಯಾವತ್ತು ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಇವತ್ತು ಎದ್ದು ನ್ಯೂಸ್ ನೋಡಿದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ವಿ ಎಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಿಷ್ಟು ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಬಗ್ಗೆ ಪಹಲ್ಗಾಮ್ ಸಂತ್ರಸ್ತರ ಪತ್ನಿಯರು, ಮಕ್ಕಳು, ಪೋಷಕರು ಏನು ಹೇಳಿದ್ರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಧನ್ಯವಾದ.